ನಮಸ್ತೆ ಎಲ್ಲರಿಗೂ. ಮನೇಲಿ ವಾಷಿಂಗ್ ಮಿಷಿನ್ ಇದ್ರೂ ಕೈಯಲ್ಲೇ ಬಟ್ಟೆ ಒಗಿತಾ ಇದ್ದೀರಾ? ಸೊ ಮಕ್ಕಳು ಬಟ್ಟೆನ ಕೈಯಲ್ಲೇ ಒಗಿಬೇಕು, ವೈಟ್ ಯೂನಿಫಾರ್ಮ್ನ ಕೈಲೇ ವಾಶ್ ಮಾಡಬೇಕು, ಬಟ್ಟೆ ಕೊಳೆ ಹೋಗ್ತಾ ಇಲ್ಲ. ಸೊ ಈ ಮಿಷನ್ ಸವಾಸನೆ ಬೇಡ ಅಂತ ಎಷ್ಟೊಂದು ಜನ ದೂರ ಇಡ್ತಾ ಇದ್ದೀರಾ. ಎಷ್ಟೊಂದು ಸತಿ ಮಿಷನ್ ರಿಪೇರಿ ಮಾಡಿಸ್ತಾನೆ ಇದ್ರು, ಅವಾಗವಾಗ ರಿಪೇರಿ ಆಗ್ತಾನೆ ಇರುತ್ತೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಬೇಕು ಅಂತ ನೀವು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ. ಹಾಗಿದ್ರೆ ಇನ್ಯಾಕ್ ತಡ, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್ವರೆಗೂ ನೋಡಿ. ನಾನು ತೋರಿಸೋ ಅಂಥ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿ ತುಂಬ ವರ್ಷಗಳ ಕಾಲ ಮಿಷನ್ ಹಾಳಾಗದೇರೆ ತುಂಬಾನೇ ನೀಟಾಗಿ ನಿಮ್ಮ ಜೊತೆ ಚೆನ್ನಾಗಿರತ್ತೆ. ಆಮೇಲೆ ನೀವು ಕೂಡ ಮಕ್ಕಳು ಬಟ್ಟೆ ಕೈಯಲ್ಲಿ ಒಗೆದು ಸುಸ್ತಾಗಿದ್ರೆ, ವೈಟ್ ಯೂನಿಫಾರ್ಮ್ನ ಒಗೆಯೋದು ಟೆನ್ಷನ್ ಮಾಡ್ಕೊಳ್ತಾ ಇದ್ರೆ, ಅದಕ್ಕೂ ಕೂಡ ಒಂದು ಪರಿಹಾರನ ಕಂಡುಹಿಡಿದಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ಎಂಡ್ವರೆಗೂ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್. ನಮ್ಮನೇಲಿ ಮೇಯ್ನ್ ಆಗಿ ಇರೋವಂಥದ್ದು LG ವಾಷಿಂಗ್ ಮಿಷಿನ್ 7 kg 7 kg ಇರೋವಂಥ ವಾಷಿಂಗ್ ಮಿಷಿನು ಫ್ರಂಟ್ ಲೋಡ್ ಆಗಿರತ್ತೆ. ಸೊ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ಕೇಳಿದ್ರೆ ಹೆಂಗಪ್ಪ, ಸೊ ಯಾರನ್ನು ಕೇಳೋದು, ಎಲ್ಲಿ ಕೇಳಿ ನಾವು ಚೀಪ್ ಆಗ್ತೀವೋ ಅಂತ. ಹಾಗೇನೆ ಒಂದಷ್ಟು ಬ್ಲ್ಯಾಂಕ್ ಆಗಿ ಸೊ ಯಾರೋ ಹೇಳ್ಕೊಟ್ಟಿರೋ ಅಂಥ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಹಾಗೇನೆ ಬಟ್ಟೆ ಒಗಿತಾ ಇರ್ತಾರೆ. ಆಮೇಲೆ ಅನ್ಕೊಳ್ತಾ ಇರ್ತೀವಿ, ಅಯ್ಯೋ ಈ ಬಟ್ಟೆ ಮಿಷಿನ್ಗೆ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ, ಕೈಯಲ್ಲೇ ಒಗೆಯೋಣ ಅಂತ ಇನ್ನೊಂದಷ್ಟು ಜನ ಕೈಯಲ್ಲೇ ಒಗಿತಾ ಇರ್ತಾರೆ. ಕ್ಲೀನಾಗಿ ಬಟ್ಟೆ ಏನಕ್ಕೆ ವಾಶ್ ಆಗಲ್ಲ ಅಂತ ಅದೊಂದಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಯಾವ ಥರ ಆ ಮಿಷನ್ನ ಆನ್ ಮಾಡ್ಕೊಳ್ಬೇಕು, ನಾವು ಯಾವ ಥರ ಫ್ಯೂಚರ್ಸ್ನ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ಮಿಷನ್ನಲ್ಲಿ ಏನೇನು ಪ್ರೊಸೀಜರ್ಸ್ ಇದೆ, ಯಾವ್ಯಾವ ಇದನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಸ್ವಿಚ್ ಆನ್ ಮಾಡಿಕೊಂಡು ಅಲ್ಲಿ ನಾವು ಕಾಣಿಸ್ತಾ ಇದೆ ನೋಡಿ, ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಬಟನ್ನ ಪ್ರೆಸ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರೆಸ್ ಮಾಡಿದಾಗ ಮಿಷನ್ ಆನ್ ಆಗತ್ತೆ. ಮಷಿನ್ ಆನ್ ಆದಮೇಲೆ ನಾವಿಲ್ಲಿ ಸೆಟ್ ಮಾಡಬೇಕು. ನಾವಿಲ್ಲಿ ಯಾವ ಬಟ್ಟೆನ ಒಗಿತಾ ಇದ್ದೀವಿ, ಲಾರ್ಜ್ ಅಂದರೆ ಬೆಡ್ಶೀಟು, ಬ್ಲ್ಯಾಂಕೆಟ್ಸು ಆ ಥರದ್ದೆಲ್ಲ ಒಗೆಯುವಾಗ ಲಾರ್ಜಿಗೆ ಇಟ್ಕೊಳ್ಬೇಕಾಗತ್ತೆ. ಮಿಕ್ಸ್ ಬಟ್ಟೆನ ಒಗಿತಾ ಇದ್ದೀರಾ ಎಲ್ಲ ಥರದ್ದು, ಆಮೇಲೆ ಸ್ಪೋರ್ಟ್ಸ್ ವೇರ್ ಒಗಿತಾ ಇದ್ದೀರಾ, ತುಂಬ ಡೆಲಿಕೇಟ್ ಇರೋ ಬಟ್ಟೆ ಒಗಿತಾ ಇದ್ದೀರಾ, ಜಾಸ್ತಿ ಗಲೀಜಾಗಿಲ್ಲ ಅಂದರೆ ಕ್ವಿಕ್ ವಾಶು 30 ಮಿನಿಟ್ಸಲ್ಲಿ ವಾಶ್ ಮಾಡೋ ಅಂಥ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿ ನಾವು ಇಟ್ಕೊಳ್ಬೇಕಾಗುತ್ತೆ. ಇದು ಮೇನ್ ಥಿಂಗ್ ಆಗಿ ನಾವು ಮಾಡಬೇಕಾಗಿರೋ ಅಂಥದ್ದು. ಮಿಷನ್ನಲ್ಲಿ ಯಾವುದನ್ನ ನಾವು ಮಾಡಬೇಕು ಅದನ್ನು ಫಸ್ಟು ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಇಲ್ಲ ನಮಗೆ ಬಟ್ಟೆ ಒಗೆದಾಗಿದೆ, ರಿನ್ಸ್ ಮಾತ್ರ ಬೇಕು, ಸ್ಪಿನ್ ಮಾತ್ರ ಇಟ್ಕೊಳ್ಬೇಕು ಅಂದರೆ ಅಲ್ಲಿ ರಿನ್ಸ್ ಪ್ಲಸ್ ಸ್ಪಿನ್ ಅಂತ ಇರುತ್ತಲ್ವಾ, ಬಟ್ಟೆನ ಜಾಲಿಸಿ ಬರೀ ಸ್ಪಿನ್ ಮಾಡಬೇಕು ಅಂತ ಇದ್ದರೆ ಅದನ್ನು ಮಾತ್ರ ಮಾಡ್ಕೊಳ್ಬೇಕು. ಇದನ್ನು ಮೊದಲು ಬೇಸಿಕ್ ಆಗಿ ತಿಳ್ಕೊಳ್ಬೇಕಾಗಿರೋಂಥ ವಿಷಯ. ಕೆಲವೊಮ್ಮೆ ವಾಷಿಂಗ್ ಮಿಷಿನ್ ಬಟ್ಟೆ ವಾಶ್ ಆದ್ಮೇಲೆ ಈ ಡೋರ್ ಅನ್ನೋದು ಇರುತ್ತಲ್ವಾ, ಇದು ಲಾಕ್ ಆಗಿ ಹೋಗ್ಬಿಡುತ್ತೆ. ಎಷ್ಟೊಂದು ಸತಿ ನಾನು ಅದೇ ತರ ಮಿಸ್ಟೇಕ್ಸ್ನ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲಿ ಡೋರ್ ಲಾಕ್ನ ತೆಗಿಯೋದಕ್ಕೆ ನೋಡಿ, ಈ ತರ ಪ್ರೆಸ್ಸಿಂಗ್ ಮಾಡಿ ಡೋರ್ ಲಾಕ್ನ ಈ ತರ ತೆಗಿಯೋದಿರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಕೆಲವೊಮ್ಮೆ ಏರ್ ಬ್ಲಾಕ್ ಆದಾಗ ಲಾಕ್ ಆಗಿ ಹೋಗುತ್ತೆ. ಅಂತ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ನಿಧಾನವಾಗಿ ನೋಡಿ, ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಇಲ್ಲಿ ಸ್ವಲ್ಪ ಈ ಇದೆಯಲ್ವಾ, ಇದೇ ಲಾಕರು, ಇದನ್ನ ಮೇಲೆ ಮತ್ತೆ ಕೆಳಗೆ ಈ ತರ ಮಾಡ್ಕೊಂಡು ಪ್ರೆಸ್ ಮಾಡಬೇಕು. ಜಸ್ಟ್ ಹಿಂಗ್ ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಸುಮ್ಮನೆ ಈ ತರ ಮಕ್ಕಳು ಎಲ್ಲ ಒಂದೊಂದ್ಸತಿ ಲಾಕ್ ಮಾಡ್ಬಿಡ್ತಾರಲ್ವಾ, ಅಂತ ಟೈಮಲ್ಲಿ ಲಾಕ್ ಆಗೋಗುತ್ತೆ. ಇದನ್ನ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ತರ ಮುಂದೆ ಬಂದು ಹಿಂಗೆ ಒಂಚೂರು ಸ್ವಲ್ಪ ಮೇಲೆ ಅಥವಾ ಕೆಳಗಡೆ ಈ ತರ ಮಾಡಿ ಪ್ರೆಸ್ ಮಾಡಿ ತೆಗ್ದಾಗ ಅದು ಲಾಕು ಈಸಿಯಾಗಿ ಓಪನ್ ಆಗತ್ತೆ. ಈ ನಮ್ಮನೆ ಮಿಷಿನ್ ಬಂದು ಇದು 7 kg ಇದೆ. ಸೊ ಕೆಲವೊಬ್ರು ಏನಂತಾರೆ, ತುಂಬಾ ಇಲ್ಲಿ ತನಕ ಫುಲ್ ಆಗಿ ನಾವು ಮಿಷಿನ್ಗೆ ಬಟ್ಟೆನ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ. ನಿಜವಾಗ್ಲೂ ಆ ತಪ್ಪನ ಮಾಡಬೇಡಿ. ಯಾಕೆ ಅಂದ್ರೆ ತುಂಬಾ ತನಕ ನಾವು ಇಲ್ಲಿ ತನಕ ಬಟ್ಟೆನ ಕ್ಲೋಸ್ ಮಾಡ್ಬಿಟ್ರೆ ನೀಟಾಗಿ ವಾಶ್ ಆಗೋದಿಲ್ಲ. ಅದಕ್ಕೇನೆ ಬಟ್ಟೆ ಹಂಗಂಗೆನೆ ಇರುತ್ತೆ. 1:3 ಅಂದ್ರೆ 3 ಇಲ್ಲಿ ನೀವು ನೋಡ್ಬೋದು ಡ್ರಮ್ ಅಲ್ಲಿ ಈ ತರ, ಅದು ಸ್ವಲ್ಪ ಈ ತರ ಕ್ಲೋಸ್ ಹಿಂಗೆ ರನ್ ಆಗೋದಕ್ಕೆ ಫ್ರೀ ಆಗಿ ಬಿಟ್ಟಿರ್ಬೇಕು. 1/3 ಭಾಗದಷ್ಟು ಮಾತ್ರ ಹಾಕ್ಬೇಕಾಗತ್ತೆ ನಾವು. ಅಂದ್ರೆ ಅರ್ಧದಷ್ಟು, ಮುಕ್ಕಾಲಷ್ಟು ಬಟ್ಟೆನ ಹಾಕ್ಬೇಕು. ಈಗ 7 kg ಇದೆ ಅಂದ್ರೆ ಒಂದು 5-5.5 kg ಬಟ್ಟೆ ಮಾತ್ರ ನಾವು ಹಾಕೊಂಡು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಹಂಗೆ ವಾಶ್ ಮಾಡಿದಾಗ ಮಾತ್ರ ಅದು ನೀಟಾಗಿ ವಾಶ್ ಮಾಡಿ ನಮಗೆ ಬಟ್ಟೆನ ವಾಪಸ್ ಕೊಡುತ್ತೆ. ಸೊ ಹಾಗಾಗಿ ಇದೊಂದು ಟ್ರಿಕ್ನ ಫಾಲೋ ಮಾಡಿ ಫ್ರೆಂಡ್ಸ್. ಕೆಲವೊಂದ್ಸತಿ ನಾವು ಬಟ್ಟೆ ಮಿಷನಿಗೆ ಹಾಕಿರ್ತೀವಿ, ಆಚೆ ಹೋಗ್ಬೇಕಾಗಿರುತ್ತೆ ಅರ್ಜೆಂಟು, ಅಕಸ್ಮಾತ್ ಕರೆಂಟ್ ಏನಾದರೂ ಹೋಗ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಂಬ ಅಂದರೆ, ನಮ್ಗೆ ಅದ್ರೊಳಗಡೆ ಇರೋ ಬಟ್ಟೆ ಬೇಕೇ ಬೇಕು, ನೆಸೆಸಿಟಿ ಇದೆ ಅನ್ನೋ ಟೈಮಲ್ಲಿ ಆಪ್ಷನಲ್ ಆಗಿ ಇನ್ನೊಂದು, ಎಲ್ಲ ಬ್ರ್ಯಾಂಡೆಡ್ ಮಿಷನ್ಗಳಲ್ಲೂ ಈ ಥರ ಇರುತ್ತೆ. ಈ ಥರ ಕೆಳಗಡೆ ಬಾಕ್ಸ್ ಟೈಪಲ್ಲಿ ನೋಡಿ, ಇಲ್ಲಿ ಈ ಥರ ಇದೆಯಲ್ವಾ, ಜಸ್ಟ್ ಈ ಥರ ಇದನ್ನ ನಿಧಾನವಾಗಿ ಒಂದ್ಸತಿ ಹಿಂಗೆ ಈ ಕೆಳಗಡೆ ಪ್ರೆಸ್ ಮಾಡಿದ್ರೆ ಸಾಕು, ಅದು ಓಪನ್ ಆಗ್ಬಿಡುತ್ತೆ. ಅದನ್ನೇನು ಇಟ್ಕೊಂಡು ಎಳಿಯೋದೆಲ್ಲ ಬೇಡ. ಜಸ್ಟ್ ಈ ಥರ ಓಪನ್ ಮಾಡಿ ಆಮೇಲೆ
ಇಲ್ಲಿ ನೀರಿರತ್ತೆ ನೋಡಿ. ಈ ಪೈಪ್ ಇದೆಯಲ್ವಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪೈಪ್ನ ಕೆಳಗಡೆ ಈಗ ಫೋಲ್ಡ್ ಮಾಡಿ ಕೊಟ್ಟಿರ್ತಾರೆ ಒಳಗಡೆ. ಆಮೇಲೆ ಇದನ್ನ ತಿರುಗಿಸ್ಬೇಕು ಲೆಫ್ಟಿಗೆ, ನಮ್ಮ ಲೆಫ್ಟಿಗೆ ತಿರುಗಿಸಿ ಓಪನ್ ಮಾಡಬೇಕು. ಅಲ್ಲಿ ನೀರು ಬರ್ತಾ ಇದೆ ನೋಡಿ ಇವಾಗ. ಸೊ ಅದು ನೀರನ್ನೆಲ್ಲ ಒರೆಸ್ಕೊಳ್ಳೋಣ. ಇಲ್ಲಿ ನೀರು ಇರತ್ತೆ ಆಲ್ರೆಡಿ, ಇದರಲ್ಲಿ ನೀರಿರಿದ್ದಾಗ ಅದು ನೀರಿರುತ್ತಲ್ವಾ, ಇದನ್ನ ಒಂದು ಪಾತ್ರೆನಲ್ಲಿ ತಗೊಂಡು ಇಲ್ಲ ಒಂದು ಬಟ್ಟೆ ತಗೊಂಡು ಅದಕ್ಕೆ ಒರೆಸ್ಕೊಂಡ್ಬಿಡೋಣ. ಇದನ್ನ ಅವಾಗವಾಗ ನಾವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಇದು ಮಿನಿಮಮ್ ಅಂದ್ರೂ 20 ಡೇಸು, ಒಂದು ತಿಂಗಳಿಗೆ ಒಂದ್ಸತಿ ಆದರೂ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಎಷ್ಟು ಶಿಲ್ಟ್ ಅನ್ನೋದಿದೆ. ನಮ್ಮದು ಹಾರ್ಡ್ ವಾಟರ್ ಆಗಿರೋದ್ರಿಂದ ನಾನು ಇದನ್ನ ನಿಮಗೋಸ್ಕರ ತೋರಿಸ್ಬೇಕು ಅಂತಲೇ ನಾನು ಕ್ಲೀನ್ ಮಾಡ್ದೇನೆ ಹಾಗೆ ಇದ್ದೆ. ನೋಡಿ ಎಷ್ಟು ಗಲೀಜಿರುತ್ತೆ ಗೊತ್ತಾ. ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ. ಡಿಟರ್ಜೆಂಟ್ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಹೋಗಿ ಹೋಗಿ ಕೆಳಗಡೆ ಬಂದು ರಸ್ಟ್ ಅನ್ನೋದು ಇಲ್ಲಿ ಇದ್ದೇ ಇರುತ್ತೆ. ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಈ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಬಟ್ಟೆ ನೀಟಾಗಿ ವಾಶ್ ಆಗಲ್ಲ. ಮಿಷನ್ನು ಮೋಟ್ರು ಈ ಥರ ಕಟ್ಕೊಂಡು ಬೇಗ ಹಾಳಾಗೋಗುತ್ತೆ. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಅವಾಗ. ಮಿನಿಮಮ್ ಒಂದು 20 ಡೇಸಿಗೆ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ವರ್ಕ್ ಪ್ರೆಷರ್ ಇರುತ್ತೆ ಅನ್ನೋರು ಒಂದು ತಿಂಗಳಿಗೆ ಒಂದ್ಸತಿ ಆದ್ರೂ ಇದನ್ನ ಓಪನ್ ಮಾಡಿ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳಿ. ಒಂದು ಟೂತ್ ಬ್ರಷ್ ತೊಗೊಂಬಿಡಿ, ನೀಟಾಗಿ ಕ್ಲೀನ್ ಆಗುತ್ತೆ. ನಾನಿಲ್ಲಿ ಯಾವಾಗ್ಲೂ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ನೋಡಿ ಎಷ್ಟು ಗಲೀಜಿದೆ ಅಂತ. ಈ ಥರ ಎಲ್ಲ ಗಲೀಜಿದ್ರೆ ಇನ್ನೆಲ್ಲಿ ಬಟ್ಟೆ ನೀಟಾಗಿ ವಾಶ್ ಆಗುತ್ತೆ ಹೇಳಿ. ಆಮೇಲೆ ಆ ಪೈಪಲ್ಲೆಲ್ಲ ಹೋಗಿ ಕಟ್ಕೊಂಡಾಗ ಬ್ಯಾಕ್ಟೀರಿಯಾಸ್ ಎಲ್ಲ ಅಲ್ಲೇನೆ ಸ್ಟೋರ್ ಆಗ್ತಾ ಇರುತ್ತೆ. ಡಿಟರ್ಜೆಂಟಲ್ಲಿ ಇರೋ ಅಂಥ ಎಲ್ಲ ಕೆಮಿಕಲ್ಸ್ನು ಇಲ್ಲೇ ಸ್ಟೋರ್ ಆಗಿರುತ್ತೆ. ಇದನ್ನ ಅವಾಗವಾಗ ಬಿಚ್ಚಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ. ಮಿಷನ್ ಕೂಡ ಬೇಗ ಹಾಳಾಗೋದಿಲ್ಲ. ಸೊ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ನಾನು ಮತ್ತೆ ವಾಪಸ್ ಹಾಕ್ತಾ ಇದ್ದೀನಿ. ಇದನ್ನ ತಿರುಗಿಸಿ ರೈಟಿಗೆ ಲಾಕ್ ಮಾಡಬೇಕು. ಲಾಕ್ ಓಪನ್ ಮಾಡಬೇಕು ಅಂದರೆ ಲೆಫ್ಟಿಗೆ ತಿರುಗಿಸ್ಬೇಕು. ನಾವು ಇವಾಗ ಕ್ಲೋಸ್ ಮಾಡಬೇಕು. ಇದನ್ನ ಟೈಟಾಗಿ ಕ್ಲೋಸ್ ಮಾಡಬೇಕು, ಇಲ್ಲ ಅಂದರೆ ನೀರು ಲೀಕ್ ಆಗ್ತಾ ಇರುತ್ತೆ ಅವಾಗವಾಗ. ರೈಟ್ ಸೈಡಿಗೆ ನಾನಿಲ್ಲಿ ಇದು ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕ್ಲೋಸ್ ಮಾಡಿ ಆದಮೇಲೆ ಇದನ್ನು ಕೂಡ ಓಪನ್ ಮಾಡಿ ನೀರೆಲ್ಲ ತೆಗೆದು ಫೋಲ್ಡ್ ಮಾಡಿ ಒಳಗಡೆ ಬೆಂಡ್ ಮಾಡ್ತಾ ಇದ್ದೀನಿ. ಇದು ಇಲ್ಲ ನೀಟಾಗಿ ಬೆಂಡ್ ಮಾಡಲಿಲ್ಲ ಅಂದರೆ ಈ ಲಾಕ್ ಮಾಡೋದಕ್ಕಾಗಲ್ಲ. ಜಸ್ಟ್ ಇದನ್ನ ಪ್ರೆಸ್ ಮಾಡೋದಷ್ಟೇನೆ. ಇದು ಯಾವುದೇ ರೀತಿಯ ಜೋರಾಗೆಲ್ಲ ಹಾಕಿ ಪ್ರೆಸ್ ಮಾಡಬೇಡಿ, ಮುರಿದೋಗುತ್ತೆ. ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇನೆ. ತೆಗಿಯೋದಾದ್ರೆ ಈ ಥರ ತೆಗಿಯೋದು. ನಮ್ಮೆಲ್ಲ ಅಮ್ಮಂದಿರ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ವಾಷಿಂಗ್ ಮಿಷಿನ್ ಇದ್ರೂ ವೈಟ್ ಬಟ್ಟೆಲಿ ನೀಟಾಗಿ ಕೊಳೆ ಹೋಗ್ತಾ ಇಲ್ಲ. ಮಕ್ಕಳು ಯೂನಿಫಾರ್ಮ್ನ ಕೈಯಲ್ಲೇ ಒಗಿಬೇಕಲ್ಲ ಅನ್ನೋ ಟೆನ್ಷನ್ನು. ನಿಮ್ಮೊಬ್ರಿಗಲ್ಲ, ನನಗೂ ಕೂಡ ಇತ್ತು ಇದೇ ಥರ ಪ್ರಾಬ್ಲಮ್ಮು. ನಾನಿಲ್ಲಿ ನಿಮಗೆ ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ವೈಟ್ ಬಟ್ಟೆ ಮೇಲೆ ಮಕ್ಕಳು ಯಾವ ಥರ ಪೆನ್ನಲ್ಲೆಲ್ಲ ಗೀಚ್ಕೊಂಡು ಬರ್ತಾರೆ ಹೇಳಿ, ಈ ಥರ ಗೀಚ್ಕೊಂಡು ಬಂದಿರ್ತಾರೆ. ಇದನ್ನ ಕೈಯಲ್ಲೇ ಉಜ್ಜಿ ಒಗಿಬೇಕಲ್ಲ, ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ. ಸೊ ಆವಾಗ ನನಗೆ ಗೊತ್ತಾಗಿದ್ದು ರಿನ್ ಆಲ ಅಂತ. ಇದು ಎಲ್ಲ ಕಡೆ ಪ್ರಾವಿಷನ್ ಸ್ಟೋರ್ಗಳಲ್ಲಿ, ಮಾಲ್ಗಳಲ್ಲಿ ಎಲ್ಲ ಕಡೆ ಸಿಗತ್ತೆ. ಇದನ್ನ ತಗೊಂಡು ಬಂದು ಇಟ್ಕೊಂಡ್ಬಿಡಿ. ಇದು ವೈಟ್ ಬಟ್ಟೆಗೆ ಮಾತ್ರ. ಆಮೇಲೆ ಕಲರ್ ಬಟ್ಟೆಗೆ ಹಾಕಿ ಹಿಂಗಾಗೋಯ್ತಲ್ಲ ಈ ಮೇಡಮ್ ಹೇಳಿದ್ದು ಅಂತ ಬೇಜಾರು ಮಾಡ್ಕೊಳ್ಬೇಡಿ. ರಿನ್ ಆಲ ಅಂತ ಸಿಗುತ್ತೆ. ಇದು ವೈಟ್ ಬಟ್ಟೆಗೆ. ಇದನ್ನ ಒಂದು ಕ್ಯಾಪು ಎಲ್ಲಿ ಗಲೀಜಾಗಿದೆ, ಪೆನ್ನಿನ ಮಾತ್ರ ಅಲ್ಲ, ಯಾವುದೇ ಕಲೆಗಳಾಗಿರಲಿ, ಏನಾದ್ರು ಪಲ್ಯ ಗೊಜ್ಜು ಆ ಥರದ್ದೆಲ್ಲ ಬೀಳಿಸ್ಕೊಂಡು ಅರಿಶಿಣದ ಕಲೆ ಯಾವುದೇ ಕಲೆಗಳಾಗಿದ್ರು ಇದ್ರ ಮೇಲ್ಗಡೆ ಹಾಕೊಂಡ್ಬಿಡಿ. ವೈಟ್ ಬಟ್ಟೆಗೆ ಮಾತ್ರ. ಇದನ್ನ ಹಾಕಿ ಒಂದು 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ಬಿಟ್ಟು ಒಂದು ಟೂತ್ ಬ್ರಷ್ ಇಲ್ಲ ಯಾವುದೋ ನಿಮ್ಮ ಹತ್ರ ಬಟ್ಟೆ ಉಜ್ಜೋ ಬ್ರಷ್ ಇರುತ್ತಲ್ವಾ, ಅದರಲ್ಲಿ ಈ ಥರ ಉಜ್ಜುತ್ತಾ ಇರಿ. ನೀಟಾಗಿ ಉಜ್ಕೊಳ್ಳಿ. ನೋಡಿ ಉಜ್ಜಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ನಾನು ಇದನ್ನ ಸಾಮಾನ್ಯವಾಗಿ ವೈಟ್ ಬಟ್ಟೆಗೆ ಜಾಸ್ತಿ ಯೂಸ್ ಮಾಡಿ ಈ ಥರ ಬಿಟ್ಕೊಳ್ತೀನಿ. ಆಮೇಲೆ ಯಾವ್ದಾದ್ರು ಸೋಪು ಇಲ್ಲ ಅಂದರೆ ಲಿಕ್ವಿಡ್ ಇರುತ್ತಲ್ವಾ, ಅದನ್ನೊಂದು ಸ್ವಲ್ಪ ತಗೊಂಡು ನಿಮ್ಮ ಕಣ್ಮುಂದೆನೇ ಪ್ರೂಫ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ವೈಟ್ ಬಟ್ಟೆ ಅಂತೂ ಪಳಪಳ ಅಂತ ಅನಿಸ್ತಾ ಇರುತ್ತೆ. ನೋಡಿ ನಾನು ಇವಾಗ ಜಸ್ಟ್ ಈ ಥರ ಉಜ್ಜಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಹೋಗುತ್ತೆ. ಅದು ಎಂಥದ್ದೇ ಹಳೆ ಕಲೆ ಆಗಿರಲಿ, ಪೆನ್ ಕಲೆ, ಮಾರ್ಕರ್ದು, ಪೆನ್ಸಿಲ್ದು, ಅವ್ರು ಎಷ್ಟೇ ಯೂನಿಫಾರ್ಮ್ನ ಗಲೀಜ್ ಮಾಡ್ಕೊಂಬಂದಿರಲಿ ಮಕ್ಕಳು, ಆಮೇಲೆ ಕಾಲರ್ ಹತ್ರ ಈ ಅಂಡರ್ ಆರ್ಮ್ಸ್ತ ಎಲ್ಲ ಬ್ಲ್ಯಾಕ್ ಆಗಿರುತ್ತಲ್ವ, ಅದು ಕೂಡ ಹೋಗುತ್ತೆ ಈ ವೈಟ್ ರಿನ್ ಆಲನ ಹಾಕೊಳ್ಳೋದ್ರಿಂದ. ಸೊ ಇದನ್ನು ನೀಟಾಗಿ ಹಾಕಿ ಉಜ್ಜಿ 1-2 ಸತಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಮಿಷನಿಗೆ ಹಾಕಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಬರೀ ಜಸ್ಟ್ ರಿನ್ ಆಲನ ಹಚ್ಚಿಟ್ಟು ಮಿಷನ್ಗೆ ಹಾಕಿದ್ರೆ ಅದೇ ಕ್ಲೀನ್ ಆಗುತ್ತೆ ನೋಡಿ. ಬಟ್ ಆದರೆ ಇನ್ನೊಂದು ಟ್ರಿಕ್ ಏನು ಮಾಡಿ ಗೊತ್ತಾ, ವೈಟ್ ಬಟ್ಟೆನ ಮಾತ್ರ ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ. ಇಲ್ಲ ಒಂದು 3-4 ಡೇಸು, ಒಂದು ವಾರಕ್ಕಾಗೋಷ್ಟು ಜಾಸ್ತಿ ಬಟ್ಟೆ ಬೇಕು ಅಂದರೆ ವೈಟ್ ಬಟ್ಟೆನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನೇ ಬೇರೆ ಹಾಕಿ ರಿನ್ ಆಲ ಹಾಕಿ ವಾಶ್ ಮಾಡಿ ವಾಶ್ ಮಾಡಿ ನೋಡಿ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಎಂಥದ್ದೇ ಗಲೀಜಿದ್ರೂ, ಎಂಥದ್ದೇ ವೈಟ್ ಬಟ್ಟೆ ಆಗಿದ್ರೂ ಪಳಪಳ ಅನ್ನಂಗೆ ಆಗುತ್ತೆ. ಇವಾಗ ನಾನಿಲ್ಲಿ ಡಿಟರ್ಜೆಂಟ್ ಬಾಕ್ಸ್ನ ತೆಗೆದು ಓಪನ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ಮೇಯ್ನಾಗಿ ನಾವು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ನೋಡಿ ಇಲ್ಲಿ ತೆಗಿಯೋದು ಹೇಗೆ ಅಂತಲೂ ತೋರಿಸ್ತೀನಿ. ಇಲ್ಲಿ ಪುಷ್ ಅಂತ ಇದೆಯಲ್ವಾ, ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ನಾವು ಇದನ್ನು ಹೊರಗಡೆ ತೆಗಿಬೋದು.
ಫುಲ್ಲು ಎಲ್ಲದನ್ನು ಹೊರ್ಗಡೆ ತೆಗೆದು ಕ್ಲೀನ್ ಮಾಡಿ ಮತ್ತೆ ಹಾಕ್ಬೇಕಾಗತ್ತೆ. ಇದ್ರ ಒಳಗಡೆನೂ ಅಷ್ಟೇನೆ ನೀಟಾಗಿ ನಾವು ಒಂದು ಬಟ್ಟೆ, ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಳ್ಬೇಕು. ಇದನ್ನ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಅಲ್ಲೇನೆ ಫುಲ್ಲು ಬ್ಯಾಕ್ಟೀರಿಯಾಗಳೆಲ್ಲ ಸ್ಟೋರ್ ಆಗುತ್ತೆ. ಮತ್ತು ನಾವು ಡಿಟರ್ಜೆಂಟ್ ಎಲ್ಲ ಹಾಕಿರೋದು ಗಟ್ಟಿಯಾಗಿ ಅಲ್ಲೇ ಉಳ್ಕೊಂಬಿಡುತ್ತೆ. ಅಂಥ ಟೈಮಲ್ಲಿ ನೀರು ಆಚೆ ಹೋಗೋದಕ್ಕೂ ಪ್ರಾಬ್ಲಮ್ ಆಗಿ ಮಿಷನ್ ಹಾಳಾಗತ್ತೆ. ಇದಕ್ಕೆ ನಾನು ಕ್ಲೀನ್ ಮಾಡೋದಕ್ಕೆ ಇಲ್ಲಿ ರೆಡ್ ಕಲರ್ ಆರ್ಪಿಕ್ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನೋಡಿ ಎಲ್ಲ ಕಡೆ ಸ್ವಲ್ಪ ಹಚ್ಚಿ ಒಂದು 5 ನಿಮಿಷ ಬಿಟ್ಟು ಒಂದು ಟೂತ್ ಬ್ರಷ್ ತೊಗೊಂಡು ಉಜ್ಜಿದ್ರೆ ಸಾಕು, ನೀಟಾಗಿ ಕ್ಲೀನ್ ಆಗುತ್ತೆ. ಇದನ್ನು ಮೇಜರಾಗಿ ಕ್ಲೀನ್ ಮಾಡ್ಕೊಳ್ಳೇಬೇಕು ನಾವು ಅವಾಗವಾಗ. ಇದನ್ನು ಫುಲ್ ಅಸೆಂಬ್ಲಿನ ಫುಲ್ ಬಿಚ್ಚಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ನಮ್ಮ ಮನೇಲೇನು ಅಷ್ಟೊಂದು ಗಲೀಜಾಗಿಲ್ಲ, ಯಾಕೆಂದರೆ ನಾನು ಇದನ್ನು ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಮಿಷನ್ ಹಾಳಾಗಬಾರ್ದು ಅಂತ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ನೀವು ಕೂಡ ಅಷ್ಟೇ ತುಂಬ ದಿನ ಮಿಷನ್ ಬಾಳಿಕೆ ಬರಬೇಕು, ಇದನ್ನೆಲ್ಲ ಬಟ್ಟೆ ಕೂಡ ನೀಟಾಗಿ ಆಗಬೇಕು ಅಂದರೆ ಇದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕು. ಇದನ್ನು ನೋಡಿ ಹಾಕೋದು ಕೂಡ ತೋರಿಸ್ತೀನಿ. ಇವಾಗ ಅಲ್ಲಿ ಪ್ರೆಸ್ ಮಾಡೋದು, ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇ. ಇದೆಲ್ಲ ಫೈಬರ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಇವಾಗ ನಾನು ಸೆಟ್ ಮಾಡೋದು ಕೂಡ ತೋರಿಸ್ತೀನಿ. ಆ ಕಡೆ ಈ ಕಡೆ ಎರಡೂ ಕಡೆ ಹೋಲ್ ಥರ ಇರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಒಳಗಡೆ ಪ್ರೆಸ್ ಮಾಡಬೇಕು. ಮತ್ತು ಅಲ್ಲಿ ಪುಷ್ ಅಂತ ಇದೆಯಲ್ವ, ಅದನ್ನು ತೆಗಿವಾಗ್ಲೂ ಪುಷ್ ಮಾಡಬೇಕು, ಹಾಕುವಾಗ್ಲೂ ಪುಷ್ ಮಾಡಿ ಕ್ಲೋಸ್ ಮಾಡೋದು ಅಷ್ಟೇ. ಈಸಿ, ತುಂಬಾ ನೋಡ್ಕೊಳ್ಳಿ ಇದನ್ನು. ನಮ್ಮೆಲ್ಲ ಬಟ್ಟೆಗಳನ್ನ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಡೋ ವಾಷಿಂಗ್ ಮಿಷನ್ನ ಕೂಡ ನಾವು ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ. ಟಬ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ವಾಷಿಂಗ್ ಮಿಷಿನ್ ಕ್ಲೀನರ್ ಅಂತಲೇ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೆ ಯಾರಾದರೂ ಅವಶ್ಯಕತೆ ಇದ್ದರೂ ತೊಗೊಳ್ಬೋದು. ಇದನ್ನು ಹಾಕಿ ನಾವು ಮಂತ್ಲಿ ಒಂದು ಸತಿ ಆದ್ರೂ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಕ್ಲೀನ್ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ ನೋಡಿ. ಇದರಲ್ಲಿ ಈ ಥರ ಎರಡು ಹಾಕ್ತೀನಿ ನಾನು. 7 kg ಆಗಿರೋದ್ರಿಂದ 2 ಇದನ್ನು ಈ ಥರ ಕ್ಯೂಬ್ಸ್ ಬರುತ್ತೆ. ಈ ಪೇಪರ್ನ ರಿಮೂವ್ ಮಾಡಿ ಡ್ರಮ್ ಒಳಗಡೆ ಹಾಕಬೇಕು. ಅದನ್ನು ಹಾಕಿದ್ದಾದ್ಮೇಲೆ ಇಲ್ಲಿ ಸ್ಟಾರ್ ಪ್ರೆಸ್ ಹೋಲ್ಡ್ 3 ಸೆಕೆಂಡ್ ಫಾರ್ ಟಬ್ ಕ್ಲೀನರ್ ಫಂಕ್ಷನ್ ಅಂತ ಇದೆ. ಎಲ್ಲ ಮಿಷನಲ್ಗಳೂ ಇರುತ್ತೆ, ಯಾವ್ಯಾವುದನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು ಅಂತ ನೋಡಿ. ಇಲ್ಲಿ ಪ್ರೆಸ್ ಅಂತ ಈ ಸ್ಟಾರ್ನ ಪ್ರೆಸ್ ಮಾಡಬೇಕು ಅಂದರೆ ಇವೆರಡನ್ನೂ ಹೋಲ್ಡ್ ಮಾಡಿ, ಇನ್ಸೆಂಟಿವ್ ಮತ್ತು ಕ್ರೇಜಿ ಕೇರ್ ಇದೆಯಲ್ವಾ, ಇವೆರಡನ್ನೂ ಒಂದು 3 ಸೆಕೆಂಡು ಅಲ್ಲಿ ಕೊಟ್ಟಿರೋ ಥರ 3 ಸೆಕೆಂಡ್ ಹೋಲ್ಡ್ ಮಾಡಿ ಮಿಷನ್ನ ಫಸ್ಟ್ ಆನ್ ಮಾಡ್ಕೊಳ್ಬೇಕು. 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಡ್ರಮ್ ಪೂರ್ತಿಯಾಗಿ ಕ್ಲೀನ್ ಮಾಡುತ್ತೆ. ತುಂಬಾ ನೀಟಾಗಿರುತ್ತೆ ನೋಡಿ. ನಮ್ಮನೆ ಡ್ರಮ್ಮು ಎಷ್ಟು ಕ್ಲೀನಾಗಿದೆ ಅಂತ, ನಿಜವಾಗ್ಲೂ ಪಳಪಳ ಅಂತ ಹೊಳಿತಾ ಇರುತ್ತೆ. ಇದನ್ನು ಅವಾಗವಾಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆ ಥರ ಆ ಕ್ಯೂಬ್ಸ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಹೋಲ್ ಇದೆಯಲ್ವಾ, ಅದು ಯಾವುದು ಬ್ಲ್ಯಾಕ್ ಆಗೋದಿಲ್ಲ. ಬ್ಲ್ಯಾಕ್ ಆದಾಗ ನೀರು ಅದರಿಂದ ಬರೋದಿಲ್ಲ, ರಿನ್ಸ್ ನೀಟಾಗಿ ಆಗಲ್ಲ, ಬಟ್ಟೆ ವಾಶ್ ಆಗೋದಿಲ್ಲ. ಅದಕ್ಕೋಸ್ಕರನೇ ನೀಟಾಗಿ ಅವಾಗವಾಗ ನಾವು ಡ್ರಮ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ, ನಮ್ಮ ಬಟ್ಟೆ ಕ್ಲೀನಾಗಿರಬೇಕು ಅಂದರೆ. ಬಟ್ಟೆ ಪ್ರತಿಯೊಂದು ಸತಿನೂ ವಾಶ್ ಮಾಡಿ ಆದಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾವು ನೀಟಾಗಿ ಒರೆಸ್ಕೊಳ್ಬೇಕು. ಆ ಡೋರು ಒಳಗಡೆ ಎಲ್ಲ ಕಡೆನೂ ನೀಟಾಗಿ ಒರೆಸ್ಕೊಂಡು ಮೇಂಟೈನ್ ಮಾಡೋದ್ರಿಂದ ತುಂಬ ದಿನ ಮಿಷನ್ನು ಬಾಳಿಕೆ ಬರುತ್ತೆ. ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇರೋದಿಲ್ಲ, ಅವಾಗವಾಗ ರಿಪೇರಿ ಬರೋದಿಲ್ಲ. ಸೊ ಇದೊಂದಷ್ಟು ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ನಮ್ಮ ಮನೇಲಿ ಮಿಷನ್ ತಗೊಂಡು ತುಂಬ ವರ್ಷ ಆಯಿತು, ಬಟ್ ಆದರೆ ನನ್ನ ಹತ್ರ ಇನ್ನೂ ಮಿಷನ್ನು ಹೊಸ ಮಿಷನ್ ಥರ ಇದೆ. ನಾನು ಆ ಥರ ಮೇಂಟೈನ್ ಮಾಡ್ತೀನಿ. ಇದೊಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ. ನಾನು ಇವರಿಗೆ ಬಂದಾಗ ಕೇಳ್ತಾ ಇದ್ದೆ, ಕೆಲವೊಂದು ಟೈಮು ನಾವು ಸ್ಪಿನ್ನಿಗೆಲ್ಲ ಇಟ್ಟಾಗ ಮಿಷನ್ ಶೇಕ್ ಆಗತ್ತೆ ಏನಕ್ಕೆ ಅಂತ. ತುಂಬ ಹೈಯಾಗಿ ಇವಾಗ 1000, 1200 ಆ ಥರ ಎಲ್ಲ ನಾವು ಸ್ಪಿನ್ನಿಗಿಟ್ಟಾಗ, ರಿನ್ಸಿಗಿಟ್ಟಾಗ ಅದು ಶೇಕ್ ಆಗೇ ಆಗತ್ತೆ. ಮತ್ತು ಆದಷ್ಟು ನಾವು ಸ್ಟ್ಯಾಂಡ್ ಯೂಸ್ ಮಾಡೋದನ್ನ ಕಮ್ಮಿ ಮಾಡಬೇಕು. ನಮ್ಮ ಅವಶ್ಯಕತೆ ಇದೆ, ನಾವು ಆ ಕಡೆ ಈ ಕಡೆ ಮೂವ್ ಮಾಡ್ತಾ ಇರಬೇಕು ಅಂತ ಸ್ಟ್ಯಾಂಡ್ ಯೂಸ್ ಮಾಡ್ತೀವಲ್ವ, ಅದು ತಪ್ಪು. ಸ್ಟ್ಯಾಂಡ್ನ ಯೂಸ್ ಮಾಡಬೇಡಿ, ನೆಲದ ಮೇಲೇ ಇಟ್ಕೊಳ್ಳಿ. ಸ್ಟ್ಯಾಂಡ್ ಯೂಸ್ ಮಾಡಿದಾಗ ಮೋಟ್ರು ಹಾಳಾಗೋ ಚಾನ್ಸಸ್ ಇರುತ್ತೆ ಮೇಡಮ್. ಸೊ ಅದಕ್ಕೋಸ್ಕರ ಅದು ಶೇಕ್ ಆಗ್ತಾ ಇರುತ್ತೆ. ಯಾವಾಗ ಜಾಸ್ತಿ ಶೇಕ್ ಆಗುತ್ತೆ ಮಿಷನ್ನು, ಅಂಥ ಟೈಮಲ್ಲಿ ಮೋಟ್ರ್ ಹಾಳಾಗತ್ತೆ. ಸೊ ಅದೊಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿ ಇದನ್ನು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿ. ಮೇಯ್ನಾಗಿ ಇನ್ನೊಂದು ಮಿಷಿನ್ ಹಾಳಾಗೋದಕ್ಕೆ ಮೇನ್ ರೀಸನ್ ಏನು ಗೊತ್ತಾ, ಈ ಥರ ದೊಡ್ಡ ದೊಡ್ಡ ಬ್ಲ್ಯಾಂಕೆಟ್ಗಳು. ಸೊ ಇಲ್ಲಿ ಇದೆಯಲ್ಲ, ನಮ್ಮ ಮನೇಲಿರೋ ಈ ಹೆವಿ ಬ್ಲ್ಯಾಂಕೆಟ್ನ ನಾನು ಇದರಲ್ಲಿ ಒಗೆಯೋದಕ್ಕೆ ಆಗಲ್ಲ ನೋಡಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಜಸ್ಟ್ ನಿಮಗೆ. ಈ ಥರ ತುಂಬಿಸ್ಬಿಡ್ತೀವಿ. ಇವಾಗ ಫುಲ್ಲು ನಾವು ಕಷ್ಟಪಟ್ಟು ತುರುಗಿಸ್ತಾ ಇದ್ದೀನಿ ನೋಡಿ, ಈ ಥರ ತುಂಬಿಸ್ತೀವಿ. ಇದು ಹೋಗಲ್ಲ ಅಂದರೂ ಬಿಡಲ್ಲ, ಒಳಗಡೆ ತುರುಗಿಸಿದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ತುಂಬಿಸ್ತೀವಿ. ಯಾಕೆಂದರೆ ನಮಗೆ ಬೆಡ್ಶೀಟ್ ಕ್ಲೀನ್ ಆಗಬೇಕು. ಆದರೆ ಇದು ನನ್ನ ಹತ್ರ ಇರೋದು 7 kg ಇರೋದ್ರಿಂದ 7 kg ಮೆಷಿನು. ಆದರೆ ಈ ಬ್ಲ್ಯಾಂಕೆಟ್ಟು ನೆಂದಾದ್ಮೇಲೆ, ನಾವು ನೀರಿಗೆ ಹಾಕಿ ನೆಂದಾದ್ಮೇಲೆ ಸುಮಾರು
ಒಂದು 10 kg ಮೇಲಂತೂ ಗ್ಯಾರಂಟಿ ಆಗುತ್ತೆ. ಅಂದರೆ ಹೆವಿ ಇದೆ ಇದು. ಸೊ ಈ ಥರ ಇದ್ದಾಗ, ಹೆವಿ ಇದ್ದಾಗ ನಾವು ತುಂಬಿಸ್ಬಿಡ್ತೀವಿ. ಇನ್ನೇನು ಮಾಡೋದು, ಕಷ್ಟಪಟ್ಟು ಮಷಿನ್ ರನ್ ಆಗತ್ತೆ. ಬಟ್ ರನ್ ಆಗುವಾಗ ನೋಡಿ, ಅದು ತುಂಬ ನೀರು ತಗೊಂಡು ಹೆವಿ ಆದಾಗ ಮೋಟ್ರು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಈ ಥರ ಹೆವಿ ಇರೋ ಬ್ಲಾಂಕೆಟ್ಗಳನ್ನ ಇದರಲ್ಲಿ ಸಿಂಪಲ್ ಆಗಿರೋವಾದರೆ ಒಗಿಬೋದು. ತುಂಬ ದಪ್ಪ ಇರೋ ಬ್ಲಾಂಕೆಟ್ಗಳನ್ನ ಒಗೆಯೋದಕ್ಕೆ ಹೋಗಬೇಡಿ. ನಮ್ಮ ಮಷಿನ್ನ ಬೇಗ ಹಾಳು ಮಾಡ್ಕೊಳ್ಬೇಕು ಅನ್ನಂಗಿದ್ರೆ ಮಾತ್ರ ಒಗಿರಿ. ಇಲ್ಲ ಅಂದರೆ ಇದನ್ನ ಒಗೆಯೋದು ಹೇಗೆ ಅಂತ ಕ್ವಶನ್ ಮಾಡ್ಬೋದು. ಸೊ ಜಸ್ಟ್ ನೀವೇನು ಮಾಡಿ, ದೊಡ್ಡ ಬೇಸನ್ ತಗೊಳ್ಳಿ, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಆಮೇಲೆ ಡಿಟರ್ಜೆಂಟು ಹಾಕಿ ಒಂದಿನ ಪೂರ್ತಿ ನೆನೆಸಿ ಚೆನ್ನಾಗಿ ಕಾಲಲ್ಲಿ ತುಳಿರಿ. ಇಲ್ಲ ಅಂದರೆ ಮುದ್ದೆ ದೊಣ್ಣೆ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಬಡ್ದು ಮೇಲೆ ಹಿಂಡ್ಬಿಟ್ಟು ಒಣಗಾಕ್ರಿ, ನೀಟಾಗಿ ಕ್ಲೀನ್ ಆಗುತ್ತೆ. ಅದನ್ನು ಕೂಡ ಇನ್ನೊಂದು ದಿವಸ ಇನ್ನೊಂದು ನೆಕ್ಸ್ಟ್ ಲಾಗಲ್ಲಿ ವಿಡಿಯೋ ಮಾಡಬೇಕಂದ್ರೆ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ. ಜಸ್ಟ್ ನಾನು ಇದರಲ್ಲಿ ಮಿಷಿನಲ್ಲಿ ಒಗೆಯೋದಕ್ಕೆ ಆಗಲ್ಲ, ಯಾಕೆಂದರೆ ಹೆವಿ ಇರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಒಂದು 10 kg 12 kg ಮಷಿನ್ ಏನಾದರೂ ದೊಡ್ಡ ಮಷಿನ್ ಇದೆ ಅಂದರೆ ಒಗೆದು ಹಾಕೊಳ್ಬೋದು. ನಾವು 3 ಜನ 4 ಜನ ಇರೋರಿಗೆ ಯಾಕಷ್ಟು ದೊಡ್ಡ ಮಷಿನ್ ತೊಗೊಂಡಿಟ್ಕೊಳ್ಳಿ. ನನ್ನ ಹತ್ರ ಇರೋದು 7 kg ಮಷಿನ್ ಅಲ್ವಾ. ಸೊ ಹಾಗಾಗಿ ಇದರಲ್ಲಿ ಒಗೆಯೋದಕ್ಕಾಗಲ್ಲ, ಮೋಟ್ರ್ ಹಾಳಾಗತ್ತೆ ಅನ್ನೋ ಒಂದೇ ಕಾನ್ಸೆಪ್ಟಿಂದ ಬ್ಲಾಂಕೆಟ್ನ ನಾನು ಇದರಲ್ಲಿ ಒಗೆಯಲ್ಲ. ಚಿಕ್ಕ ಚಿಕ್ಕ ಬ್ಲಾಂಕೆಟ್ಗಳನ್ನ ಮಾತ್ರ ಇದರಲ್ಲಿ ವಾಶ್ ಮಾಡ್ಕೊಳ್ತೀನಿ.